ಮೊದಲನೇದಾಗಿ ಆಗಮಿಸಿರುವಂತಹ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಹಾಗೆಯೇ ಆಗಮಿಸಿರುವಂತಹ ನಮ್ಮ ಎಲ್ಲ ವಿಶೇಷ ಅತಿಥಿಗಳಿಗೆ ಸ್ವಾಗತ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಕೇಳಿ ಚಿತ್ರದ ಟೀಮ್ ತಂಡಕ್ಕೆ ಹಾಗೂ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. ಕೇಳಿಗೆ ಕರೆಕ್ಟಾಗಿ ನಮ್ಮ ಡಾರ್ಲಿಂಗ್ ನಡ್ಕೊಂಡು ಬರ್ತಾ ಇದ್ದಾರೆ ರೇಷ್ಮಾ ನಾಣಯ್ಯ ಅವರು. ಹೆಲೋ ರೇಷ್ಮಾ, ವೆಲ್ಕಮ್. ಯಾವುದೋ ಇದು ಪಿಂಕ್ ರೋಸ್ ನಡ್ಕೊಂಡು ಬಂದಂಗಿದೆ ಓಕೆ. ಬನ್ನಿ ವೆಲ್ಕಮ್, ಕೂತ್ಕೊಳ್ಳಿ. ಓಕೆ, ಸೊ ಈ ವೀಕೆಂಡು ಬಹುಶಃ ನಮ್ಮೆಲ್ಲರಿಗೂ ಒಂದು ಟ್ರೆಂಡಿಂಗ್ ವೀಕೆಂಡ್ ಆಗಿರುತ್ತೆ. ಯಾಕಂದ್ರೆ ಈ ವೀಕೆಂಡ್ನ ಶುರುನೇ ಒಂದು ಟ್ರೆಂಡಿಂಗ್ ವಿಷಯದಿಂದ ಶುರು ಆಗ್ತಾ ಇದೆ. ಬಹುಶಃ ನನ್ನ ಪ್ರಕಾರ ಟ್ರೆಂಡಿಂಗಿಗೆ ಮತ್ತು ಆಲ್ಬಮ್, ಬರೀ ಒಂದು ಹಾಡಲ್ಲ, ಇಡೀ ಆಲ್ಬಮ್ಮೇ ಸಿಕ್ಕಾಪಟ್ಟೆ ಟ್ರೆಂಡ್ ಆದಂಥ ಒಂದು ಜೋಡಿ ಅದು. ಸೊ ಆ ಜೋಡಿ ಮತ್ತೆ ಇವತ್ತು ಮೋಡಿ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಕನ್ನಡ ಚಲನಚಿತ್ರರಂಗವನ್ನ ಭಾರತೀಯ ಚಿತ್ರರಂಗದಲ್ಲಿ ಒಂದು ವಿಷನ್ ಅಂತ ತೋರಿಸ್ತಾ ಇರುವಂತಹ ಒಂದು ಸಂಸ್ಥೆ ಅಂದ್ರೆ ಅದು ನಮ್ಮ KVN ಸಂಸ್ಥೆಯವರು. ಅವರು ಗ್ರ್ಯಾಂಡಿಯರ್ನೆಸ್ಗೆ ಇರುವಂತಹ ಒಂದು ವಿಷನ್ ಆಗಿರ್ಬೋದು ಅಥವಾ ಕ್ರಿಯೇಟಿವಿಟಿ, ಸದಭಿರುಚಿಯ ಕಥೆಗಳನ್ನ ಆಯ್ಕೆ ಮಾಡಿದ ವೇ KVN ಇಸ್ ಪ್ರೆಸೆಂಟಿಂಗ್ ಫಿಲ್ಮ್ಸ್ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಆಗಿರ್ಬೋದು ಅಥವಾ ಈಗ ನೆಕ್ಸ್ಟ್ ವರ್ಲ್ಡ್ ವೈಡ್ ಹೋಗ್ತಾ ಇದ್ದಾರೆ. ಸೊ ಆ ರೀತಿ ನಿರ್ಮಾಪಕರು ನಮ್ಮ ಕರ್ನಾಟಕದವರು, ನಮ್ಮ ಬೆಂಗಳೂರಿನವರು ಅಂತ ಹೇಳೋದಕ್ಕೆ ನಮಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಸೊ ಇವತ್ತು KVN ಸಂಸ್ಥೆ ಹಾಗೂ ಆ ಸಂಸ್ಥೆಯ ಮಾಲೀಕರಾದಂತಹ ವೆಂಕಟ್ ನಾರಾಯಣ್ ಸರ್ಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಚಪ್ಪಾಳೆಗಳ ಮೂಲಕ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಸೊ ನಾನಾಗಲೇ ಹೇಳಿದಾಗೆ ಇವತ್ತು ಬರೀ ಲಿರಿಕಲ್ ವಿಡಿಯೋ ಆಫ್ ದ ಸೆಕೆಂಡ್ ಸಾಂಗ್. ಈ ಹಾಡೇ ಒಂಥರ ವಿಭಿನ್ನ ಆಗಿದೆ, ಸೆಟ್ ಆಗಲ್ಲ ಹೋಗೆ ನಂಗು ನಿಂಗು ಅಂತ ಹೇಳ್ಬಿಟ್ಟು. ನನಗೆ ಅನಿಸ್ತಾ ಇದೆ ಈ ಸಾಂಗ್ ಮೋಸ್ಟ್ಲಿ ಅರ್ಜುನ್ ಜನ್ಯ ಸರ್ ಅವರು ನನ್ನ ಮನಸ್ಸಲ್ಲಿ ಇಟ್ಕೊಂಡೇ ಬರ್ತಿದ್ದಾರೋ ಏನೋ. ಏನ್ ಸರ್ ಇದನ್ನೇ ಯಾವಾಗಲೂ ಹೇಳ್ತಿರ್ತಾರೆ, ಮೇಡಮ್ ನಂಗೂ ನಿಮಗೂ ಸೆಟ್ ಆಗದೇ ಇಲ್ಲ ಅಂತ. ಅದನ್ನ ಬಹಳ ಕಷ್ಟಪಡಿಸ್ತಿರ್ತಾರೆ ಅವ್ರ ಮನೆಯವರು, ಅದು ಬೇರೆ ವಿಷಯ. ಆದರೆ ನಾವು ಇದನ್ನ ಬಿಡಲ್ಲ, ಈ ಪ್ರಯತ್ನವನ್ನ ಬಿಡೋದಿಲ್ಲ. ಇದನ್ನ ಬಹಳ ಪ್ರೀತಿಯಿಂದ ಈ ಒಂದು ಮ್ಯೂಸಿಕ್ ಅನ್ನ ಮಾಡಿದ್ದಾರೆ. ಸೊ ಇವತ್ತು ಈ ಹಾಡಿನ ಲಾಂಚ್ ಆಗಲಿದೆ ಆ್ಯಂಡ್ ನಮ್ಮ ಎಲ್ಲ ಕಾಸ್ಟು ಇನ್ನು ಸ್ವಲ್ಪ ಹೊತ್ತಿನ ಸ್ಟೇಜ್ ಮೇಲೆ ಬರ್ತಾರೆ. ಎಲ್ಲ ರೆಟ್ರೋ ಲುಕ್ಕಲ್ಲಿದೆ. ಒಂದು ಸಿನಿಮಾನೇ ರೆಟ್ರೋ ಎರಾನ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಕೇಳಿ. ಸೊ ಈ ಸಿನಿಮಾದಲ್ಲಿ ರೆಟ್ರೋ ಲುಕ್ಕಲ್ಲಿ ಮಿಂಚ್ತಾ ಇರೋದು ಕಾಳಿದಾಸನಾಗಿ ನಮ್ಮ ಆಕ್ಷನ್ ಫ್ರೆಂಡ್ಸ್ ಧ್ರುವ ಸರ್ಜಾ ಸರ್ ಅವ್ರಿಗೆ ಬರಲಿ ಒಂದು ದೊಡ್ಡ ಚಪ್ಪಾಳೆ. ಸರ್ ನಿಮ್ಮ ಡಾನ್ಸ್ ಆಗಿರ್ಬೋದು, ಆ ಲುಕ್ ಆಗಿರ್ಬೋದು, ಡ್ಯಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ನೀವು ಹೊಡೆದಂಥ ಕಣ್ಣಾಗಿರ್ಬೋದು, ಪ್ರತಿಯೊಂದು ಟ್ರೆಂಡ್ ಆಗಿದೆ. ಎಲ್ಲ ಗ್ರೇಟ್ ಇನ್ ದ ಸಾಂಗ್. ಇದ್ರ ಜೊತೆಗೆ ನಾವು ಕೂಡ ಯಾರಿಗೂ ಕಮ್ಮಿ ಇಲ್ಲ ಅಂತ ಆಕ್ಟಿಂಗ್ ಆಗಿರ್ಬೋದು, ಡಾನ್ಸ್ ಆಗಿರೋದು, ಎನರ್ಜಿಯಲ್ಲಿ ಮಿಂಚ್ತಾ ಇರೋದು ನಮ್ಮ ಮಚ್ಚಲಕ್ಷ್ಮಿ ರೇಷ್ಮಾ ನಾಣಯ್ಯ ಅವರಿಗೆ ಬರಲಿ ಚಪ್ಪಾಳೆ. ಹಾರ್ಟಿ ವೆಲ್ಕಮ್ ರೇಷ್ಮಾ. ಸೊ ಇದಿಷ್ಟು ನಮ್ಮ ಚಿತ್ರದ ಬಗ್ಗೆ ಇರುವಂತಹ ಇನ್ಫಾರ್ಮೇಶನ್. ಐ ಥಿಂಕ್ ಈಗ ನಾವು ಸಾಂಗ್ ನೋಡುವಂತಹ ಸಮಯ ಆಗಿದೆ. ಸೆಟ್ ಆಗಲ್ಲ ಹೋಗಿ ನಂಗು ನಿಂಗು. ನಿಮ್ಮಲ್ಲಿ ಯಾರಿಗಾದ್ರೂ ಸೆಟ್ ಆಗದೆ ಇರೋರು ಇನ್ನ ಇದಾರ? ಹುಡುಗಿ ಸೆಟ್ ಆಗದೆ ಇರೋರು ಯಾರಾದ್ರೂ ಇದಾರ? ಮನು ಸರ್ ಫೋಟೋ ತೆಗ್ದು ಎಲ್ಲಾರನ್ನೂ ಸೆಟ್ ಮಾಡಿಸ್ಬಿಟ್ಟಿದ್ದಾರೆ. ಇವತ್ತು ಸೆಟ್ ಆಗಿಲ್ಲ ಅಂದ್ಬಿಟ್ಟು ಮೋಕ್ಷಚಂದ್ರ ಬಂದಿಲ್ಲ. ಆಕ್ಚುಲಿ ಸೆಟ್ ಆಗದೆ ಇರೋರು ಯಾರ್ಯಾರು ಇದಾರೆ ನನಗೆ ಗೊತ್ತಿಲ್ಲ. ಬಟ್ ಈ ಟ್ರೆಂಡ್ನ ಸೆಟ್ ಮಾಡಿದಂಥ ಸೃಷ್ಟಿಕರ್ತ ಪ್ರೇಮ್ ಸರ್ ಇದ್ದಾರೆ. ಸೊ ನನ್ನ ಒಂದು ಆಸೆ ಏನಂದ್ರೆ ಪ್ರೇಮ್ ಸರ್ ಹಾಗೂ ಇವತ್ತಿನ ಈ ಚಿತ್ರದ ಈ ದಿನದ ಮ್ಯೂಸಿಕಲ್ ಹೀರೋ ಅರ್ಜುನ್ ಜನ್ಯ ಸರ್ ಆ್ಯಂಡ್ ನಮ್ಮೆಲ್ಲರ ಪ್ರೀತಿಯ ಸುಪ್ರೀತ್ ಸರ್ ಬಂದು ನಮ್ಮ ಇವತ್ತಿನ ಸಾಂಗ್ ಅನ್ನ ಲಾಂಚ್ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಸರ್ ಅಲ್ಲಿಂದ ಲಾಂಚ್ ಮಾಡ್ತಾರೆ. ಬೇಡಪ್ಪ ನಾನು ಅಲ್ಲೇ ಬರ್ತೀನಿ, ಯಾಕೆ ಸುಮ್ಮನೆ ಅವ್ರ ಹೆಂಡತಿ ನನಗೆ ಹೊಡಿತಾರೆ ಆಮೇಲೆ. ಯಾ ಪ್ರೇಮ್ ಸರ್ ಇಲ್ಲಿ ಬಂದ್ರೆ ಪ್ರೇಮ್ ಸರ್, ಧನ್ಯಜಿ ಬನ್ನಿ. ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ಬನ್ನಿ. ಆಗಿದ್ದಾಗಲಿ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲೆಲ್ಲ ನಾವು ನಡ್ಕೊಂಡ್ಬಂದಿದ್ದು, ನಾನು ನಿಮ್ಮ ನೋಡಿ ಮೂಟಿ ತಿರುಗಿಸಿದ್ದು ಎಲ್ಲ ಬಂದ್ಬಿಟ್ಟಿದೆ. ಹೌದು, ನೀವು ಹೇಳಿದ್ದು ನಮ್ಮಿಬ್ಬರ ಈ ಒಂದು ಸೇರದೇ ಇರೋ ಪ್ರೀತಿಗೆ ಸಾಕ್ಷಿ ಆಗಿರೋದು ಪ್ರೇಮ್ ಸರ್ ಅವರು. ಅನೌನ್ಸ್ ಆಗೋವರೆಗೂ ಧ್ರುವ ಸರ್ಜಾ ಅವರು ಹಾಗೂ ರೇಷ್ಮಾ ಅವರು ಅಂಡ್ ಸುಪ್ರೀತ್ ಸರ್ ಪ್ಲೀಸ್ ಬರಬೇಕು. KVN ಬಿಸ್ನೆಸ್ ಹಾಗೂ ಆಪರೇಷನ್ಸ್ ಹೆಡ್ ಆದಂತ ಸುಪ್ರೀತ್ ಸರ್ ಅವರು. ಸ್ವಲ್ಪ ಮಾನಿಟರ್ ಮಾಡ್ಚೋ. ಪ್ರೇಮ್ ಸರ್ ಇಂಗ್ಲಿಷ್ ಅಲ್ಲಿ ಕರೀತಿದ್ದಾರೆ, ಬನ್ನಿ ಸರ್. ಸೆಟ್ ಆಗ್ತಾರೆ ಜನ್ಯಾಜಿ ಸರ್ ಹತ್ರ ಕೇಳ. ಸರ್ ಸೆಟ್ ಆಗುತ್ತಾ ಆಗಲ್ವಾ? ಮೇಡಮ್ ಯಾರಿಗೆ ಸೆಟ್ ಆಗುತ್ತೋ ಬಿಡ್ತು, ನನ್ನ ಹೆಂಡತಿಗೆ ಸೆಟ್ ಆಗ್ಬೇಕು ಮೇಡಮ್. ನನ್ನ ಹೆಂಡತಿಗೂ ನಿಮಗೂ ಸೆಟ್ ಆಗ್ತಾ ಇಲ್ಲ, ಆದ್ರೆ ನನಗೂ ನಿಮಗೂ ಸೆಟ್ ಆಗಲ್ಲ.
ಸೆಟ್ ಆಗಲ್ಲ ಸರ್, ಆದ್ರೆ ಈ ಸಾಂಗ್ ಮಾತ್ರ ಪಕ್ಕ ಸೆಟ್ ಆಗುತ್ತೆ. ಆನ್ ದ ಕೌಂಟ್ ಆಫ್ 3, 2, 1 ಲೆಟ್ಸ್ ಬಿಗಿನ್ ಅಂತ ಹೇಳೋಣ. ಓಕೆನಾ? ರೆಡಿ? 3